ಸಿಎಂ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಬಹಳ ನಂಬಿಕೆ ಇತ್ತು, ಆದರೆ ಅದು ಹುಸಿಯಾಗಿದೆ ಎಂದು ಸಾಮಾಜಿಕ ಹೋರಾಟಗಾರರಾದ ಡಾಕ್ಟರ್ ಅಜೀವ ಶಾಸ್ತ್ರಿ ಸರ್ಕಾರದ ಬಜೆಟ್ ಅತೃಪ್ತಿದಾಯಕವಾಗಿದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದರು. ಬೀದರ್ನಲ್ಲಿ ಮಾತನಾಡಿದ ಅವರು, ಬೀದರ್ ವಿಶ್ವವಿದ್ಯಾಲಯಕ್ಕೆ ಆಗಲಿ ಶಾಲೆ ಕಾಲೇಜುಗಳಿಗೆ ಯಾವುದೇ ಪ್ರೋತ್ಸಾಹ ಸಿಕ್ಕಿಲ್ಲ. ಅಲ್ಲದೆ ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ಅನುಭವ ಮಂಟಪಕ್ಕೆ ಹೆಚ್ಚಿನ ಅನುದಾನ ಬರುತ್ತೆ ಅನ್ನೋ ಆಸೆ ನಿರಾಸೆ ಆಗಿದೆ ಎಂದು ಡಾಕ್ಟರ್ ಅಜಿತ್ ಕುಮಾರ್ ಶಾಸ್ತ್ರಿ ಬೇಸರವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರವು ಸದ್ಯದಲ್ಲಿ ಬಜೆಟ್ ಮಂಡನೆ ಮಾಡಿದೆ. ಈ ಬಜೆಟ್ನಿಂದ ಪೂರ್ಣ ರಾಜ್ಯದ ಜನತೆಗೆ ಸಾಕಷ್ಟು ಒಂದು ನಿರೀಕ್ಷೆಗಳಿದ್ದವು. ಹಾಗೆಯೇ ಬೀದರ್ ಜಿಲ್ಲೆಯಿಂದ ಬರುವಂಥ ನಮ್ಮಂಥವರು ಗಡಿಭಾಗದ ಜಿಲ್ಲೆ ಬೀದರ್ಗೆ ಭಾಳಷ್ಟು ನಿರೀಕ್ಷೆ ಇತ್ತು. ಆದರೆ ಬಜೆಟ್ ನೋಡಿದ ಮೇಲೆ ಆ ಒಂದು ನಿರೀಕ್ಷೆಯ ಮೇಲೆ ಪೂರ್ಣ ನೀರು ಚೆಲ್ಲಿದಂಗೆ ಆಗಿದೆ. ನಮ್ಮ ಭಾಗದ ಎಲ್ಲ ಜನರು ಒಂದು ಅತೃಪ್ತಿಯನ್ನು ತೋರಿಸ್ತಾ ಇದ್ದಾರೆ. ನಾನು ಈ ಬೀದರ್ ಜಿಲ್ಲೆಯ ಒಬ್ಬ ಜನತೆಯಾಗಿ ನಾನು ಕಂಡು ಬಂದಂಥ ಕೆಲವೊಂದು ನ್ಯೂನತೆಗಳನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.